ನನ್ನ ಫಾರ್ಮಲ್ಲೇ ಸ್ಟೇ ರೂಮ್ದು ವ್ಯವಸ್ಥೆ ಐತೆ, ಬನ್ನಿ ಬೇಕಾದರೆ ಊಟ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತೀನಿ. ಬನ್ನಿ 2 ದಿನ ಇದ್ದು ಹಾಲೆಲ್ಲ ಕರೆದು ಏನೆಲ್ಲ ತಿಂತೈತೆ ಏನೆಲ್ಲ ತಿಂತಾ ಇಲ್ಲ ಎಲ್ಲನೂ ಕೂಡ ನೋಡಿ 4 ಸತಿ 5 ಸತಿ ಹಾಲನ್ನ ಕರೆದು ತಗೊಂಡೋದಾದ್ಮೇಲೆ ಅಲ್ಲಿ ಹಾಲು ಕಮ್ಮಿ ಕೊಡ್ತೈತೆ, ಅಣ್ಣ ನೀವು ಹೇಳ್ದಷ್ಟು ಹಾಲು ಕೊಡ್ತಾ ಇಲ್ಲ ಅಣ್ಣ ಅಂತ ಹೇಳಿದ್ರೆ ನನ್ನ ತಪ್ಪಲ್ಲ. ಅದಕ್ಕೋಸ್ಕರ ನೀವೇ ಬಂದು 5 ಸತಿ ಅಲ್ಲ 6 ಸತಿ ಹಾಲನ್ನ ಕರೆದು ನೋಡಿ ತಗೊಂಡೋಗಿ ಯಾವ ಫೀಡ್ಸ್ನ ಕೊಡ್ತಾ ಇದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಮೇವು ಕೊಡ್ತಾ ಇದ್ದೀನಿ ಅನ್ನೋದನ್ನ ಎಲ್ಲಾನು ಕೂಡ ನೀವು ನೋಡಿ ತಗೊಂಡೋದ್ರೆ ನನಗೆ ಒಳ್ಳೆಯದು. ತಗೊಂಡು ಹೊಂಟೋಗ್ಬಿಟ್ಟು ನಿಮ್ಮ ಕಡೆ ಹಸುಗಳು ಸೆಟ್ ಆಗಲಿಲ್ಲ ಅಂದರೆ ಹಾಲಿನ ಪ್ರಮಾಣ ಕಮ್ಮಿ ಕೊಡ್ತೈತೆ ಅಂತ ನನಗೆ ಹೇಳಿದ್ರೆ ನಂದು ಏನೂ ತಪ್ಪಿಲ್ಲ. ಅದಕ್ಕೋಸ್ಕರ ನೀವೇ ಬಂದು ಹಸುಗಳನ್ನ ನೋಡಿ ತಗೊಂಡೋಗಿ. ಯಾವುದೇ ಮಣ್ಣು ತಿಂತ ಇಲ್ಲ, ಹಸು ಎಲ್ಲ ಮೇವನ್ನು ಕೂಡ ತಿಂತೈತೆ, ಆ ಥರ ಹಸುಗಳನ್ನ ಆಯ್ಕೆ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಮೈಸೂರು ಡಿಸ್ಟಿಕ್ HD ಕೋಟೆ, ಅದರಿಂದ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಕೋಟೆ ಫಾರ್ಮರ್ಸ್ ಅಂತ. ಇವತ್ತು ಕೂಡ ಒಂದು ಒಳ್ಳೆ ಬ್ರೀಡ್ ಹಸುನ ಸೇಲ್ಗೋಸ್ಕರ ತೊಗೊಂಡು ಬಂದಿದ್ದೀನಿ. ಪ್ಯೂರ್ HF, ಅದನ್ನು ನಮ್ಮ ರೈತರ ಹತ್ರ ಹೊಂದಿರೋ ಹಸುನ ನಾನು ತೊಗೊಂಡು ಬಂದಿರೋದು. ನಾನು ಆದಷ್ಟು ರೈತರ ಹತ್ರ ಇರೋ ಹಸುಗಳನ್ನ ಆಯ್ಕೆ ಮಾಡ್ತೀನಿ, ನಮ್ಮ ಹಳ್ಳಿ ಕಡೆ ಇರೋ ಹಸುಗಳನ್ನ ಆಯ್ಕೆ ಮಾಡ್ತೀನಿ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಗೋಧಿ ಬೂಸ, ಶೇಂಗೆ ಹಿಂಡಿ, ಡೈರಿ ಫೀಡ್ಸು, ಕಡಲೆ ಬೂಸನ ಕೊಟ್ಟು ಅಭ್ಯಾಸ ಮಾಡಿರ್ತಾರೆ. ಮತ್ತು ಬಿಸಿಲಿಗೂ ಕೂಡ ಒಂದು ಸ್ವಲ್ಪ ತಡೀತವೆ. ಮತ್ತು ಸೀಮೆ ಹುಲ್ಲಾಗಲಿ, ನೇಪಿಯರ್ ಆಗಲಿ, ಸೈಲೇಜ್ ಆಗಲಿ, ನೆಲದ ಹುಲ್ಲಾಗಲಿ, ಭತ್ತದ ಹುಲ್ಲಾಗಲಿ, ರಾಗಿ ಹುಲ್ಲಾಗಲಿ ಎಲ್ಲನೂ ಕೂಡ ತಿಂದು ಬಿಸಿಲಲ್ಲಿ ಹೊಂದಿರೋ ಹಸುಗಳನ್ನ ನಾನು ಆಯ್ಕೆ ಮಾಡ್ತೀನಿ. ಸಿಟಿ ಕಡೆ ಹಸುಗಳನ್ನ ನಾನು ಜಾಸ್ತಿ ಆಯ್ಕೆ ಮಾಡಲ್ಲ. ಯಾಕಂದರೆ ಸಿಟಿ ಕಡೆ ಆಲ್ಮೋಸ್ಟು ಬಿಯರ್ ವೆಸ್ಟು ವೆಟ್ ಕೇಕು ತುಂಬಾ ಹರಡ್ಬಿಟ್ಟೈತೆ. ಬಿಯರ್ ವೆಸ್ಟು ವೆಟ್ ಕೇಕು ತುಂಬಾ ಡೇಂಜರು. ಅದರಿಂದ ನಾನು ಸಿಟಿ ಹಸುಗಳನ್ನ ನಾನು ಆಯ್ಕೆ ಮಾಡಲ್ಲ. ಯಾಕಂದರೆ ಬಿಯರ್ ವೆಸ್ಟು ವೆಟ್ ಕೇಕ್ನ ಬಳಸಿ ಹಸು ಹಾಳಾಗೋಗಿರ್ತವೆ. ಸೆಮೆನ್ ನಿಲ್ಲೋದು ತುಂಬಾ ಕಷ್ಟ ಇರುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ಹಾಲು ಜಾಸ್ತಿ ಕೊಡ್ತೇವೆ. ನಾವು ತೊಗೊಂಡು ಬಂದು ಗೋಧಿ ಬೂಸ, ಕಡಲೆ ಬೂಸನ ಕೊಟ್ಟರೆ 2 ಲೀಟ್ರ್ 3 ಲೀಟ್ರ್ ಹಾಲು ಕಮ್ಮಿ ಕೊಡ್ತವೆ. ಅದರಿಂದ ನಾನು ಸಿಟಿ ಹಸುಗಳನ್ನ ಆಯ್ಕೆ ಮಾಡೋದು ತುಂಬಾ ಕಷ್ಟ. ನಮ್ಮ ಹಳ್ಳಿ ಕಡೆ ತುಂಬ ಕಷ್ಟಪಟ್ಟು 100 ಹಸುದಲ್ಲಿ ಒಂದು 10 ಹಸುಗಳನ್ನ ಆಯ್ಕೆ ಮಾಡಿ ಲೇಟ್ ಆದ್ರೂ ಪರವಾಗಿಲ್ಲ ಒಳ್ಳೆ 2ನೇ ಕರುದು 3ನೇ ಕರುದು ಹಸುಗಳನ್ನ ತೊಗೊಂಡು ಬಂದು ಸೇಲ್ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ನಿಮ್ಮಿಂದ ತುಂಬಾ ಸಪೋರ್ಟ್ ಸಿಗ್ತೈತೆ, ತುಂಬಾ ನನಗೆ ಫಾಲೋ ಮಾಡ್ತಿದ್ದೀರಾ, ತುಂಬಾ ರೈತನ ಮಗನ ಬೆಳೆಸ್ತಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಈ ಥರನೇ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಅದೇ ಥರ ಇವತ್ತು ಕೂಡ ಒಂದು ಪ್ಯೂರ್ HF ಹಸುನ ಸೇಲ್ಗೋಸ್ಕರ ತೊಗೊಂಡು ಬಂದಿದ್ದೀನಿ. 6 ಹಲ್ದು ಕಡೆಗೆ ಬಿದ್ದೈತೆ. ಕರು ಹಾಕಿದ್ರೆ 2ನೇ ಕರು. ಫಸ್ಟ್ನೇ ಲ್ಯಾಕ್ಟೇಷನಲ್ಲಿ ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಟ್ಟೈತೆ. ಒಳ್ಳೆ ಲೆಂತ್ ಐತೆ, ಒಳ್ಳೆ ಸೈಜ್ ಐತೆ ಹಸು, ತುಂಬ ಚೆನ್ನಾಗೈತೆ ಹಸು. ಆದಷ್ಟು ಒಂದು ಸ್ವಲ್ಪ ವೀಕ್ ಮಾಡಿಬಿಟ್ಟಿದ್ದಾರೆ. ಈಗ ನಿಮಗೆ ಗೊತ್ತು ಬೇಸಿಗೆ ಕಾಲ ಇರೋದ್ರಿಂದ ಹುಲ್ಲಿನ ಸಮಸ್ಯೆ ಆಗ್ಬಿಟ್ಟು ಹಸು ಆದಷ್ಟು ಒಂದು ಸ್ವಲ್ಪ ವೀಕ್ ಆಗಿಬಿಟ್ಟೈತೆ. ಹುಲ್ಲಿನ ಸಮಸ್ಯೆ ಇರೋದ್ರಿಂದನೇ ಹಸು ಮಾರಾಟ ಮಾಡ್ತಾರೋದು ಉದ್ದೇಶ. ಯಾಕಂದರೆ ಇಲ್ಲಾಂದರೆ ಹಸುನ ಕೊಡ್ತಿತ್ತಿಲ್ಲ. ಯಾಕಂದರೆ ಹುಲ್ಲಿನ ತುಂಬಾ ಸಮಸ್ಯೆ ಆಗ್ಬಿಟ್ಟು ಹಸುದು ಶಾಪ ಅಂಟ್ಕೋಬಾರ್ದು ಅನ್ನೋಕ್ಕೋಸ್ಕರ ಅವರು ಹಸುನ ಮಾರಾಟ ಮಾಡ್ತಾ ಇದ್ದಾರೆ. ಹಸು ಬಂದು 2 ತಿಂಗಳದ್ದು ಗಬ್ಬ ಐತೆ. 2 ತಿಂಗಳದ್ದು ಗಬ್ಬ ಇರೋದ್ರಿಂದ 4.5-4 ಲೀಟ್ರ್ ಹಾಲು ಕೊಡ್ತೈತೆ. ಅದಕ್ಕೆ ಯಾವುದೇ ಫೀಡ್ಸ್ ಆಗಲಿ, ಗೋಧಿ ಬೂಸ ಆಗಲಿ, ಕಡಲೆ ಬೂಸ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ 4.5 ಲೀಟ್ರ್ ಹಾಲು ಕೊಟ್ಟರೆ ಅವ್ರಿಗೆ ಗೋಧಿ ಬೂಸ, ಕಡಲೆ ಬೂಸ ಯೂಸ್ ಮಾಡೋದ್ರಿಂದ ಅವ್ರಿಗೆ ಏನು ಆದಾಯ ಸಿಗಲ್ಲ. ಅದರಿಂದ ಅವರು ಸೀಮೆ ಹುಲ್ಲು, ನೆಲದ ಹುಲ್ಲ ತಿನ್ನಿಸ್ಕೊಂಡು ಹಸುನ ಸಾಕಾಣಿಕೆನ ಮಾಡ್ತಾಯಿದ್ರೆ ಆದ್ರೂ ಕೂಡ ಒಂದು ಟೈಮ್ಗೆ 4 ಲೀಟ್ರ್ ಹಾಲು ಕೊಡ್ತೈತೆ. ನಾವು ಗೋಧಿ ಬೂಸ, ಕಡಲೆ ಬೂಸನ ಕೊಟ್ಟು ಡೈರಿ ಫೀಡ್ಸ್ನ ಕೊಟ್ಟರೆ ಒಂದು 5 ಲೀಟ್ರ್ ಹಾಲು ಕೊಡ್ಬೋದು ಅಂತ ತಿಳ್ಕೊತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. 2 ತಿಂಗಳದ್ದು ಗಬ್ಬ ಐತೆ. 6 ಹಲ್ ಕಡೆ. ಈಗ ಕರು ಹಾಕಿದ್ರೆ 2ನೇ ಲ್ಯಾಕ್ಟೇಷನು. ಫಸ್ಟ್ನೇ ಲ್ಯಾಕ್ಟೇಷನಲ್ಲಿ ಒಂದು ಟೈಮ್ಗೆ ಬೆಳಗ್ಗೆ 10 ಲೀಟ್ರ್, ಸಂಜೆ 10 ಲೀಟ್ರ್ ಕೊಟ್ಟೈತೆ. 2ನೇ ಲ್ಯಾಕ್ಟೇಷನಲ್ಲಿ ಎಷ್ಟು ಕೊಡುತ್ತೆ ಹೇಳೋಕ್ಕಾಗಲ್ಲ. ಹಸು ಬಂದು ಒಂದು ಸ್ವಲ್ಪ ವೀಕ್ ಆಗೈತೆ. ಅದಕ್ಕೆ ನಾವು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಯಾರಿಗಾದ್ರೂ ಬೇಕಿದ್ದರೆ ಬಂದು 2 ಸತಿ ಅಲ್ಲ 3 ಸತಿ ಅಲ್ಲ ಹಾಲು ಕರೆದು ನೋಡಿ ತಗೊಂಡೋಗ್ಬೋದು. ನನ್ನ ಫಾರ್ಮಲ್ಲೇ ಸ್ಟೇ ರೂಮ್ದು ವ್ಯವಸ್ಥೆ ಐತೆ, ಬನ್ನಿ ಬೇಕಾದರೆ ಊಟ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತೀನಿ. ಬನ್ನಿ 2 ದಿನ ಇದ್ದು ಹಾಲೆಲ್ಲ ಕರೆದು ಏನೆಲ್ಲ ತಿಂತೈತೆ ಏನೆಲ್ಲ ತಿಂತಾ ಇಲ್ಲ ಎಲ್ಲನೂ ಕೂಡ ನೋಡಿ 4 ಸತಿ 5 ಸತಿ ಹಾಲನ್ನ ಕರೆದು ತಗೊಂಡೋದಾದ್ಮೇಲೆ ಅಲ್ಲಿ ಹಾಲು ಕಮ್ಮಿ ಕೊಡ್ತೈತೆ, ಅಣ್ಣ ನೀವು ಹೇಳ್ದಷ್ಟು ಹಾಲು ಕೊಡ್ತಾ ಇಲ್ಲ ಅಣ್ಣ ಅಂತ ಹೇಳಿದ್ರೆ ನನ್ನ ತಪ್ಪಲ್ಲ. ಅದಕ್ಕೋಸ್ಕರ ನೀವೇ ಬಂದು 5 ಸತಿ ಅಲ್ಲ 6 ಸತಿ ಹಾಲನ್ನ ಕರೆದು ನೋಡಿ ತಗೊಂಡೋಗಿ ಯಾವ ಫೀಡ್ಸ್ನ ಕೊಡ್ತಾ ಇದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಮೇವು ಕೊಡ್ತಾ ಇದ್ದೀನಿ ಅನ್ನೋದನ್ನ ಎಲ್ಲನೂ ಕೂಡ ನೀವು ನೋಡಿ ತಗೊಂಡೋದ್ರೆ ನನಗೆ ಒಳ್ಳೆಯದು. ತಗೊಂಡು ಹೊಂಟೋಗ್ಬಿಟ್ಟು ನಿಮ್ಮ ಕಡೆ ಹಸುಗಳು ಸೆಟ್ ಆಗಲಿಲ್ಲ ಅಂದರೆ ಹಾಲಿನ ಪ್ರಮಾಣ ಕಮ್ಮಿ ಕೊಡ್ತೈತೆ ಅಂತ ನನಗೆ ಹೇಳಿದ್ರೆ ನಂದು ಏನೂ ತಪ್ಪಿಲ್ಲ. ಅದಕ್ಕೋಸ್ಕರ ನೀವೇ ಬಂದು ಹಸುಗಳನ್ನ ನೋಡಿ ತಗೊಂಡೋಗಿ. ಯಾವುದೇ ಮಣ್ಣು ತಿಂತ ಇಲ್ಲ, ಹಸು ಎಲ್ಲ ಮೇವನ್ನು ಕೂಡ ತಿಂತೈತೆ, ಆ ಥರ ಹಸುಗಳನ್ನ ಆಯ್ಕೆ ಮಾಡ್ತಾರೋದು. ಅದಕ್ಕೋಸ್ಕರ ಆದಷ್ಟು ಈ ಹಸುನು ಕೂಡ ಒಳ್ಳೆ ಬ್ರೀಡ್ ಐತೆ. ಬನ್ನಿ ಈಗ ವಿಡಿಯೋ ಮುಖಾಂತರನೇ ಆ ಹಸುನ ಪರಿಚಯ ಮಾಡಿಸ್ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ.
ನೋಡಿ ಫ್ರೆಂಡ್ಸ್, ಇದೇ ಹಸು ಬಗ್ಗೆ ನಾನು ಆದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿರೋದು. ಒಳ್ಳೆ ಬ್ರೀಡ್ ಹಸು, ಆರಲ್ದು ಕಡೆ ಬಿದ್ದೈತೆ. ಕರು ಹಾಕಿದ್ರೆ 2ನೇ ಲ್ಯಾಕ್ಟೇಷನು. ಫಸ್ಟ್ನೇ ಲ್ಯಾಕ್ಟೇಷನಲ್ಲೇ ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಟ್ಟೈತೆ. ಇದು 2ನೇ ಲ್ಯಾಕ್ಟೇಷನು. 2ನೇ ಲ್ಯಾಕ್ಟೇಷನಲ್ಲಿ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮೆಜರ್ಮೆಂಟು 10 ಮೇಲೇ ಹೊರತು 10 ಕೆಳಗಡೆ ಇಲ್ಲ. ಇದು ಮಾರಾಟ ಮಾಡ್ತಾರದ್ದೇನು ಉದ್ದೇಶ ಅಂದರೆ, ಇದು ಒಂದು ಹಳ್ಳಿದಲ್ಲಿ ಇರೋದು, ಹೈರ್ಗೆ ಅಂತ ಒಂದು ಹಳ್ಳಿ ಐತೆ, ಅಲ್ಲಿ ಇರೋದು ಈ ಹಸು. ಇದಕ್ಕೆ ಮೇವಿನ ಸಮಸ್ಯೆ ಆಗಿಬಿಟ್ಟು ಈ ಹಸುನ ಮಾರಾಟ ಮಾಡ್ತಾರದು. ಮತ್ತು ಈ ಹಸುದು ಲೆಂತ್ ನೋಡ್ಕೊಳ್ಳಿ, ಲೆಂತು ಬಂದು ಒಂದು 7 ಅಡಿಯಷ್ಟು ಲೆಂತ್ ಐತೆ. ಹೈಟು ಬಂದು ಒಂದು 4.25 ಅಡಿಯಷ್ಟು ಹೈಟ್ ಐತೆ. ಒಳ್ಳೆ ಬ್ರೀಡ್ ಹಸು, ಒಳ್ಳೆ ಸಾಧು ಗುಣ ಐತೆ. ನೋಡ್ಕೊಳ್ಳಿ ಹಸು, ಇದಕ್ಕೆ ನೋಡಿ ಮುಗ್ದಾರನೇ ಹಾಕಿಲ್ಲ, ಅಷ್ಟೊಂದು ಸಾಧು ಗುಣ ಐತೆ. ಮುಗ್ದಾರನೇ ಇಲ್ಲ, ತುಂಬ ಸಾಧು ಗುಣ ಹಸು, ತುಂಬ ಚೆನ್ನಾಗೈತೆ ನೋಡಿ. ಮತ್ತು ನರಗಳನ್ನು ನೋಡ್ಕೊಳ್ಳಿ, ತುಂಬ ದಪ್ಪ ಇವೆ ನರಗಳು, ತುಂಬ ಹೌನ್ ರೀತಿಯಲ್ಲಿ ಉದ್ದಕ್ಕೈತೆ ನರ. ಮತ್ತು ತೊಡ್ಗಳನ್ನೂ ನೋಡ್ಕೊಳ್ಳಿ, 4 ಸಮ ಇವೆ. ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಇವೆ. ಕೆಚ್ಚಲ ಮೇಲೂ ನೋಡ್ಕೊಳ್ಳಿ ನರಗಳು ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ, ತುಂಬ ಚೆನ್ನಾಗೈತೆ. ಮತ್ತು ಬೆನ್ನ ಮೇಲೆ ನೋಡ್ಕೊಳ್ಳಿ ಬ್ಲ್ಯಾಕ್ ಪಾಯಿಂಟ್ಸ್ಗಳಿವೆ. ತುಂಬ ಚೆನ್ನಾಗೈತೆ ಹಸು, ಒಳ್ಳೆ ಬ್ರೀಡ್ ಹಸು. ಸಾಕಕ್ಕೆ ಬರ್ನಿಲ್ಲ ಅಂದರೆ ಮೈದಾನ ಡೊಂಕ ಅಂತಾರೆ ನೋಡಿ, ಆ ಥರ ಇತ್ತು. ಇವ್ರಿಗೆ ಮೇವಿನ ಸಮಸ್ಯೆ ಆಗ್ಬಿಟ್ಟು ಹಸು ಸಾಕಾಣಿಕೆನ ಮಾಡಬೇಕಂದ್ರೆ ಫಸ್ಟೇ ಮೇವನ್ನ ತಯಾರಿಸಿ ನಾವು ಇಟ್ಕೋಬೇಕು. ಆ ಥರ ಇದ್ರೇ ಹಸು ಸಾಕಾಣಿಕೆನ ಮಾಡೋಕ್ಕಾಗೋದು. ಸುಮ್ಗೆ ಹಸುಗಳನ್ನ ತೊಗೊಂಡು ಬಂದ್ಬಿಟ್ಟು ನಾವು ಹಸು ಸಾಕಾಣಿಕೆನ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ನೋಡಿ, ಒಳ್ಳೆ ಬ್ರೀಡ್ ಹಸು. ಆದಷ್ಟು ಇದಕ್ಕೆ ಮೇವಿನ ಸಮಸ್ಯೆ ಆಗಿಬಿಟ್ಟು ಎಲ್ಲ ಮೂಳೆ ಅಸ್ಥಿರ ಪಂದ್ರನ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮೂಳೆಗಳು ಬಿಟ್ಕೊಂಡ್ಬಿಟ್ಟೈತೆ. ನೋಡ್ಕೊಳ್ಳಿ, ಹಿಂದ್ಗಡೆದು ಮೂಳೆಗಳು ಯಾವ ಥರ ಕಾಣಿಸ್ತೈತೆ, ಎಲ್ಲ ಬಗ್ರಿ ಮೂಳೆನೂ ನೋಡ್ಕೊಳ್ಳಿ ಯಾವ ಥರ ಕಾಣಿಸ್ತೈತೆ. ಆದಷ್ಟು ತುಂಬ ಉಣ್ಣೆಗಳದ್ದು ಸೋಪಾಗಲಿ, ನೊಣಗಳದ್ದು ಸೋಪಾಗಲಿ ಏನೂ ಕೂಡ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗೈತೆ ಬ್ರೀಡ್ ಹಸ ಮಾತ್ರ. ನೋಡ್ಕೊಳ್ಳಿ, ಬ್ಲ್ಯಾಕ್ ಕಾಯಿನ್ಸ್ಗಳದ್ದು ಮಚ್ಚೆ ಎಷ್ಟಿವೆ ಅಂತ, ತುಂಬ ಚೆನ್ನಾಗೈತೆ ಹಸು. ಯಾವುದೋ ನೆಟ್ವರ್ಕ್ ಕಂಬದ ಕೆಳಗಡೆ ಕಟ್ಟಾಗ್ಬಿಟ್ಟು ಹಸುನ ನೋಡ್ಕೊಳ್ಳಿ, ಎಲ್ಲ ನೆಟ್ವರ್ಕ್ ಕಂಬಗಳು ಇಲ್ಲಿ ಬಿಸಿಲಲ್ಲಿ ಕಟ್ಟಾಕ್ಬಿಟ್ಟು. ಈಗ ನೋಡಿ, ಮಧ್ಯಾಹ್ನ 1 ಗಂಟೆ ಆದ್ರೂ ಈ ಬಿಸಿಲಲ್ಲಿ ಈ ಥರ ಕಟ್ಟಾಕಿದ್ದಾರೆ ಹಸುನ. ನೀರು ಕುಡಿಸಿದ್ರೋ ಇಲ್ವೋ ಏನೋ ಕಾಣಿಗೆ ಗೊತ್ತಿಲ್ಲ, ಅದೆಲ್ಲ ನನ್ನ ಮಾಹಿತಿನ ಕೇಳಿಲ್ಲ. ಹಸುನ ಮಾರಾಟ ಮಾಡಿಕೊಡಿ ಅಂತ ಹೇಳಿದರೆ ಅದಕ್ಕೆ ಬಂದಿದ್ದೀನಿ. ಒಳ್ಳೆ ಬ್ರೀಡ್ ಹಸು, ತುಂಬ ಚೆನ್ನಾಗೈತೆ. ನರನೂ ನೋಡ್ಕೊಳ್ಳಿ, ಈ ಕಡೆದು ತುಂಬ ದಪ್ಪ ಐತೆ ನರ. ಕೆಚ್ಚಲ ಮೇಲೆ ನರಗಳನ್ನು ಕಾಣಿಸ್ತಾ ಇದ್ದಾವೆ. 4 ತೊಟ್ಟನು ಕೂಡ ಒಂದೇ ಸಮ ಇವೆ. ಡಿಸ್ಟೆನ್ಸ್ನು ಕೂಡ ಇವೆ. ಒಳ್ಳೆ ಬ್ರೀಡ್ ಹಸುನೇ, ಒಳ್ಳೆ ಲೆಂತ್ ಐತೆ, ಒಳ್ಳೆ ಹೈಟ್ ಐತೆ. ನೋಡ್ಕೊಳ್ಳಿ, ಇದು ಆಲ್ಮೋಸ್ಟು 2 ತಿಂಗಳದ್ದು ಗಬ್ಬ ಐತೆ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳದ್ದು ಗಬ್ಬ ಐತೆ. ಬೇಕಾದರೆ ಇಲ್ಲೇ ಕಾರ್ಡ್ ಐತೆ, ಇದರಲ್ಲಿ ನೀವು ಮೊಬೈಲ್ದಲ್ಲಿ ಚೆಕ್ ಮಾಡ್ಕೋಬೋದು. ಈ ಕಾರ್ಡ್ ನಂಬರ್ ಹೊಡೆದ್ರೆ ಮೊಬೈಲ್ದಲ್ಲಿ ಚೆಕ್ ಮಾಡ್ಕೋಬೋದು. 2 ತಿಂಗಳದ್ದು ಗಬ್ಬ ಐತೆ ಅಂತೆ. ಈಗ ಪ್ರೆಸೆಂಟು ಫೀಡ್ಸು ಏನೂ ಕೊಡ್ತಾ ಇಲ್ಲ, ಹಸಿ ಮೇವು ಕೊಡ್ತಾ ಇದ್ದಾರೆ. ಫೀಡ್ಸ್ ಏನೂ ಕೊಡ್ತಾ ಇಲ್ಲ ಅಂತೆ, ಕೈ ತಿಂಡಿಗಳನ್ನ ಏನೂ ಯೂಸ್ ಮಾಡ್ತಾ ಇಲ್ಲ ಅಂತೆ. ಆದ್ರೂ ಕೂಡ ಬೆಳಗ್ಗೆ ಒಂದು 4.25 ಲೀಟ್ರ್ ಹಾಲು ಕೊಡ್ತೈತೆ ಅಂತೆ, ಸಂಜೆ ಒಂದು 4.25 ಲೀಟ್ರ್ ಹಾಲು ಕೊಡ್ತೈತೆ ಅಂತ. ಇದಕ್ಕೆ ಒಳ್ಳೆ ಆಹಾರನ ಕೊಟ್ಟು ಒಳ್ಳೆ ಪ್ರೋಟೀನ್ ಅಂಶ ಹೊಂದಿರುವ ಕೈ ತಿಂಡಿಗಳನ್ನ ನಾವು ಕೊಟ್ಟರೆ 100% ಇದು ಒಂದು 6 ಲೀಟ್ರ್ ಹಾಲು ಕೊಡ್ಬೋದು. ಈಗ 2 ತಿಂಗಳದ್ದು ಗಬ್ಬ ಬೇರೆ ಐತೆ, ಅದರಿಂದ ಒಂದು 6 ಲೀಟ್ರ್ ಹಾಲು ಕೊಡ್ಬೋದು. ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ನನ್ನ ಪ್ರಕಾರ ಒಂದು 12 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡ್ಬೋದೇನೋ. ತುಂಬ ಚೆನ್ನಾಗೈತೆ ಬ್ರೀಡ್ ಹಸುನೇ, ಒಳ್ಳೆ ಲೆಂತ್ ಐತೆ. ನೋಡ್ಕೊಳ್ಳಿ, ತುಂಬ ಚೆನ್ನಾಗೈತೆ. ಸಾಕಾಗಿ ಬಂದಿಲ್ಲ, ಅದರಿಂದ ಆದಷ್ಟು ವೀಕ್ ಮಾಡಿಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ವೀಕ್ ಆಗಿಬಿಟ್ಟೈತೆ ಹಸು. ನೋಡಿ, ಬಿಸಿಲಲ್ಲಿ ತೇಗ್ತೈತೆ ಹಸು. ಆದ್ರೂ ಕೂಡ ಇದಕ್ಕೇನು ನೆರಳಂಥ ವ್ಯವಸ್ಥೆ ಮಾಡಿಲ್ಲ. ಸುಮ್ಗೆ ಈ ಥರ ಹಸುಗಳನ್ನ ತೊಗೊಂಡು ಬಂದು ಗೋಳಾಡಿಸ್ಬೇಡಿ. ಸಾಕಾಗಿ ಬರ್ನಿಲ್ಲ ಅಂದರೆ ಸುಮ್ಗೆ ಏನಕ್ಕೆ ತಗೋತೀರ ಹಸುಗಳನ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೋಡಿ ಯಾವ ಥರ ಮೂಳೆಗಳು ಕಾಣಿಸ್ತದೆ ಅಂದರೆ ಆರಾಮಾಗಿ ಬಗ್ರಿ ಮೂಳೆಗಳನ್ನ ನಾವು ಎಣಿಸ್ಕೋಬೋದು, ಆ ಥರ ಕಾಣಿಸ್ತೈತೆ ಹಸು. ಮೈ ತುಂಬ ಎಲ್ಲ ಬ್ಲ್ಯಾಕ್ ಕಾಯಿನ್ಸ್ಗಳಿವೆ. ಒಳ್ಳೆ ಬ್ರೀಡ್ ಹಸುನೇ, ಒಳ್ಳೆ ತುಂಬ ಚೆನ್ನಾಗೈತೆ ಹಸು. ಒಳ್ಳೆ ನಾವು ಆಹಾರನ ಕೊಟ್ಟು ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಒಳ್ಳೆ ಹಾಲೇ ಕೊಡುತ್ತೆ ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ನಾವು ಸಾಕ್ತೀವಿ ನೋಡಿ, ಆ ಥರ ಹಸುಗಳನ್ನ ಇದಕ್ಕೆ ಸಾಕಿದ್ರೆ ಒಳ್ಳೆ ಹಾಲಿನ ಪ್ರಮಾಣ ಕೊಡ್ತವೆ. ತುಂಬ ಚೆನ್ನಾಗೈತೆ ಲೆಂತು, ಸೈಜು ಮತ್ತು ಸಾಧು ಗುಣದ್ದು ಅಂತ ನೋಡ್ಕೊಳ್ಳಿ ಏನೂ ಇಲ್ಲ, ತುಂಬ ಸಾಧು ಗುಣ ಐತೆ ಹಸು. ಇದಕ್ಕೆ ಕೈ ತಿಂಡಿಗಳೇ ಕೊಡ್ತಾ ಇಲ್ಲ ಅಂತೆ. ಆಲ್ಮೋಸ್ಟು ಕೈ ತಿಂಡಿ ಆಗಲಿ, ಮಿನಿರಲ್ಸ್ ಆಗಲಿ ಏನೂ ಕೊಡ್ತಾನೇ ಇಲ್ಲ ಅಂತೆ ಹಸುಗೆ. ಜಸ್ಟ್ ಆಹಾರ ಹಾಕ್ತಾಯಿದ್ದಾರೆ, ಯಾವುದ್ಯಾವುದೋ ಮೇವುಗಳನ್ನ ತಂದು ಹಾಕ್ತಾಯಿದ್ದಾರೆ, ತಿನ್ಕೊಂಡು ಹಸು ಬಿದ್ದೈತೆ ಈ ಥರ ಬಿಸಿಲಲ್ಲಿ. ನೋಡ್ಕೊಳ್ಳಿ ಎಷ್ಟು ಗಲೀಜು ಜಾಗದಲ್ಲಿ ಕಟ್ಟಿದ್ದಾರೆ ಅಂತ. ಈ ಥರ ಸಾಕಕ್ಕೆ ಬರಲಿಲ್ಲ ಅಂದರೆ ಏನಕ್ಕಾದರೂ ಜನರು ಸಾಕ್ತಾರೆ ಹಸುಗಳನ್ನ, ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಬೇಕಿದ್ದರೆ ಹಸುನ ಆದಷ್ಟು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದು 2ನೇ ಲ್ಯಾಕ್ಟೇಷನ್ನು.
ಫಸ್ಟ್ನೇ ಲ್ಯಾಕ್ಟೇಷನ್ನು 4 ಹಲ್ಗೆ ಒಂದು ಫಸ್ಟ್ನೇ ಲ್ಯಾಕ್ಟೇಷನ್ ಹಾಕೈತೆ. ಫಸ್ಟ್ನೇ ಲ್ಯಾಕ್ಟೇಷನಲ್ಲಿ ಒಂದು ಟೈಮ್ಗೆ 10 ಲೀಟ್ರು ಹಾಲು ಕೊಟ್ಟೈತೆ ಪಡ್ಯದಲ್ಲಿ. ಈಗ 6 ಹಲ್ದು ಕಡೆಗೆ ಬಿದ್ದೈತೆ, ಗಬ್ಬ ಆಗೈತೆ 2 ತಿಂಗಳದ್ದು. ಈಗ ಕರು ಹಾಕಿದ್ರೆ 2ನೇ ಲ್ಯಾಕ್ಟೇಷನು. ಈ ಲ್ಯಾಕ್ಟೇಷನಲ್ಲಿ ನನ್ನ ಪ್ರಕಾರ ಒಂದು 11-12 ಲೀಟ್ರೂ ಹಾಲು ಕೊಡ್ಬೋದು, ಇಲ್ಲ 10 ಲೀಟ್ರೂ ಹಾಲು ಕೊಡ್ಬೋದು. ಬಟ್ ಬ್ರೀಡಲ್ಲಿ ಮಾತ್ರ ಸಖತ್ತಾಗೈತೆ. ಮತ್ತು ಇದಕ್ಕೆ ಸೆಮೆನ್ಸು ಸೆಕ್ಸೆಟ್ ಸೆಮೆನ್ ಹಾಕಿದರೆ ಹೆಣ್ಕರುದು ಸೆಮೆನ್ ಹಾಕಿರೋದು ತುಂಬ ಚೆನ್ನಾಗಿ ಇದ್ರ ಥರನೇ ಹುಟ್ಟತ್ತೆ ನನ್ನ ಪ್ರಕಾರ. ನೋಡಿ, ಯಾರಿಗಾದ್ರೂ ಬೇಕಿದ್ರೆ ಇಮಿಡಿಯೇಟಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈಗ ಪ್ರೆಸೆಂಟು ಬೆಳಗ್ಗೆ 4.25 ಲೀಟ್ರ್ ಹಾಲು ಕೊಡ್ತೈತೆ, ಸಂಜೆ 4.25 ಲೀಟ್ರ್ ಹಾಲು ಕೊಡ್ತೈತೆ. ನೋಡಿ, ಯಾರಿಗಾದ್ರೂ ಒಂದು ದಿನಕ್ಕೆ 9 ಲೀಟ್ರ್ ಹಾಲು ಪಕ್ಕಾ ಕೊಡ್ತೈತೆ ಅಂತ ಗ್ಯಾರಂಟಿ ಅಂತೆ. ಪಕ್ಕಾ 9 ಲೀಟ್ರ್ ಹಾಲು ಕೊಡ್ತೈತೆ. ಇದ್ರದ್ದು ಬೆಲೆ ಬಂದು ಕೇವಲ 53,000 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡಿ, ಯಾರಿಗಾದ್ರೂ ಬೇಕಿದ್ದರೆ ಇಮಿಡಿಯೇಟಾಗಿ ಕಾಲ್ ಮಾಡಿ.